ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಸ್ಟರ್ ಟ್ರೇಡಿಂಗ್. ಸೊ ಟುಡೇ ಏನು ಟಾಪಿಕ್ ಕವರ್ ಮಾಡ್ತಾ ಇದ್ದೀನಿ ಅಂದರೆ, ಈಗ ಮಾರ್ಕೆಟಲ್ಲಿ ತುಂಬ ಸ್ಟಾಕ್ ಮಾರ್ಕೆಟ್ ಆ್ಯಪ್ಸ್ ಇದೆ. ಮತ್ತು ಅಡ್ವರ್ಟೈಸ್ ಹೇಗೆ ಕೊಡ್ತಾರೆ ಅಂದರೆ, ಇನ್ವೆಸ್ಟ್ ₹80 ಆ್ಯಂಡ್ ಅರ್ನ್ ಪ್ರಾಫಿಟ್ ಆಫ್ 80,000 ಅಂತ. ಸೊ ಎಲ್ಲರೂ ಅದು ಒಂಥರ ಎಕ್ಸೈಟ್ಮೆಂಟ್ ಅಂತ ಅನ್ಸುತ್ತೆ. ಹೌದಾ, ₹80 ಹಾಕಿ 80,000 ಮಾಡ್ಬೋದಾ ಅಂತ. ಸೊ ಎಲ್ಲರೂ ಏನು ಮಾಡ್ತಾರೆ, ಇನ್ಸ್ಟಾಲ್ ಮಾಡ್ತಾರೆ, ಒಂದು ಚಿಕ್ಕ ಅಮೌಂಟ್ ಹಾಕ್ತಾ ಇರ್ತಾರೆ, ಒಂದೆರಡರಲ್ಲಿ ವಿನ್ ಆಗ್ತಾರೆ. ಮತ್ತೆ ಅದು ಹೇಗೆ ಅಂತಂದ್ರೆ ಗ್ಯಾಮ್ಲಿಂಗ್ ಥರ ಆಗ್ಬಿಡುತ್ತೆ. ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇರ್ತಾರೆ, ಲಾಸ್ ಆಗ್ತಾ ಇರುತ್ತೆ, ಆದರೆ ಒಂದೆರಡು ಪ್ರಾಫಿಟ್ ಬರುತ್ತಲ್ವ, ಸೊ ಅದು ಅಡಿಕ್ಷನ್ ಆಗ್ಬಿಡುತ್ತೆ ಅವ್ರಿಗೆ. ಓಕೆ, ಇಲ್ಲ ನಾನೇನೋ ಪ್ರಾಫಿಟ್ ಮಾಡ್ಬೋದು 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 ಅಂತ ಮಾಡಿ 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 ಕೊನೆಗೆ ಲ್ಯಾಕ್ಸ್ ಟುಗೆದರ್ ಲಾಸ್ ಆಗಿರುತ್ತೆ. ಸೊ ಅಲ್ಲಿವರೆಗೂ ಅವ್ರಿಗೆ ಗೊತ್ತೇ ಆಗಲ್ಲ, ಇಲ್ಲ ನಾನು ಮಾಡ್ಬೋದು. ಆಮೇಲೆ ಕೆಲವರು ಏನು ಮಾಡ್ತಾರೆ ಅಂದರೆ ಬಿಟ್ಬಿಡ್ತಾರೆ, ದೇಲ್ ಸ್ಟಾಪ್. ಓಕೆ, ಆದರೆ ಸ್ಟಾಕ್ ಮಾರ್ಕೆಟ್ ಆ್ಯಪ್ಸ್ ಎಲ್ಲ ಇರುತ್ತಲ್ವ, ಅವ್ರಿಗೆ ಕಮಿಷನ್ ಬರ್ತಾ ಇರುತ್ತೆ. ನೀವು ಅರ್ನ್ ಮಾಡಲಿ ಇಲ್ಲದೆ ಇರಲಿ, ಅವ್ರಿಗಂತೂ ದೇ ಕೀಪ್ ಆನ್ ಅರ್ನಿಂಗ್. ಓಕೆ, ಸೊ ಅದಕ್ಕೆ ನೀವು ಸ್ಟಾಕ್ ಮಾರ್ಕೆಟ್ಗೆ ಜಂಪ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಕಲೀರಿ, ಗೊತ್ತಾಯ್ತಾ? ಬಟ್ ವಿತ್ ರಿಯಲ್ ಮನಿನೇ ಕಲೀರಿ. ಹೇಗೆ ಕಲಿಬೇಕು? ಅಂಡರ್ ಸಮನ್ಸ್ ಗೈಡೆನ್ಸ್ ಕಲೀರಿ. ಇಲ್ಲ ಅಂತಂದರೆ ತುಂಬ ಬುಕ್ಸ್ಗಳೆಲ್ಲ ಇದೆ. ಸೊ ಯಾವುದೋ ಒಂದು ಬುಕ್ ತಗೊಂಡು, ಯಾರು ಸಕ್ಸಸ್ಫುಲ್ ಟ್ರೇಡರ್ ಇರ್ತಾರಲ್ವ, ಮಾರ್ಕ್ ಮಿನರ್ವಿನೆ, ಸೊ ಅವರೆಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟರ್. ಓಕೆ, ಆ್ಯಂಡ್ ಇನ್ನೊಂದು ಮಾರ್ಕೆಟ್ ವಿಸಾರ್ಟ್ ಅಂತ ಒಂದು ಬುಕ್ ಇದೆ, ಸೊ ಅದನ್ನು ಓದಿ. ಅದರಲ್ಲಿ ಆ್ಯಕ್ಚುಲಿ ಎಲ್ಲ ಸಕ್ಸಸ್ಫುಲ್ ಟ್ರೇಡರ್ಸ್ ಬಗ್ಗೆನೇ ಕೊಟ್ಟಿರೋದು. ಸೊ ಮಿನಿಮಮ್ ಅಂದರೂ ಒಬ್ಬ ಸಕ್ಸಸ್ಫುಲ್ ಆಗೋಕ್ಕೆ ಮಿನಿಮಮ್ ಅಂದರೂ 6 years ತಗೊಳುತ್ತೆ, ಅಂಡರ್ ದೇರ್ ಓನ್ ಗೈಡೆನ್ಸ್. ಆದರೆ ಯಾರಾದರೂ ನಮಗೆ ಗೈಡೆನ್ಸ್ ಕೊಡೋ ಥರ ಇದ್ದರೆ ಫಸ್ಟು ನೀವೇನು ಮಾಡಬೇಕು, ಅವ್ರದ್ದು ROI ಚೆಕ್ ಮಾಡಿ. ROI ಚೆಕ್ ಮಾಡಿ, ರಿಟರ್ನ್ ಬರ್ತಾ ಇದೆಯಾ ಇಲ್ವಾ ಅದೆಲ್ಲ ಚೆಕ್ ಮಾಡಿ, ಗೊತ್ತಾಯ್ತಾ? ಸೊ ನಿಮಗೆ ಸ್ಯಾಟಿಸ್ಫೈ ಆದರೆ ಮಾತ್ರ ಅವ್ರ ಗೈಡೆನ್ಸ್ ತಗೊಳ್ಳಿ. ಆವಾಗ ದಿ ನಂಬರ್ ಆಫ್ ಇಯರ್ಸ್ ಟು ಲರ್ನ್ ಅದು ರೆಡ್ಯೂಸ್ ಆಗುತ್ತೆ. ಓಕೆ, ಮತ್ತೆ ಇದು ಕಂಪ್ಲೀಟ್ ಫೈನಾನ್ಷಿಯಲ್ ಸಬ್ಜೆಕ್ಟ್. ಇದು ಆ್ಯಕ್ಚುಲಿ ಏನಂತಂದರೆ, ನಮಗೆ ಈಗ ಇಂಜಿನಿಯರ್ ಅವ್ರ ಮೆಡಿಕಲ್ ಡಿಗ್ರಿ ಮಾಡ್ತೀವಿ ಅಲ್ವಾ, ಅದೇ ಥರ ಸ್ಟಾಕ್ ಮಾರ್ಕೆಟ್ಗೂ ಒಂದು ಡಿಗ್ರಿ ಇರಬೇಕಿತ್ತು. ಆದರೆ ಇಲ್ಲೆಲ್ಲ ಯಾವ ಡಿಗ್ರಿನೂ ಇಲ್ಲ. ಸೊ ಸುಮ್ಮನೆ ಅದೇನಂತ ಅನ್ಸುತ್ತೆ, ಎಲ್ಲರಿಗೂ ನಾನೇ ಪ್ರೊಫೆಷ್ನಲ್ಲು ಕಲ್ತ್ಕೊಬಿಟ್ಟಿದ್ದೀನಿ ಅದು ಇದು ಓನ್ಲಿ. ಯಾಕಂದರೆ ಅದು ನೋಡೋಕ್ಕೆ ತುಂಬ ಈಸಿ, ಬೇರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅಷ್ಟೇ ಅಲ್ವಾ. ಸೊ ಅದಕ್ಕೆ ಎಲ್ಲರೂ ನಾನೇ ಪ್ರೊಫೆಷ್ನಲ್ ಅಂತ ಅನ್ಕೊಬಿಡ್ತಾರೆ. ಆದರೆ ಅದು ಲಾಸ್ ಆಗ್ತಾ ಇದ್ರು ಯಾರಿಗೂ ಗೊತ್ತಾಗಲ್ಲ ಅಲ್ವಾ. ಅದಕ್ಕೆ ಸೊ ಇಟ್ಸ್ ಲೈಕ್ ಅಂದರೆ ನೀವು ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟ್ ಬರಬೇಕು ಅಂದರೆ ಕಲೀರಿ, ವಿತ್ ರಿಯಲ್ ಮನಿನೇ ಕಲೀರಿ. ಸೊ ನೀವೀಗ ಡ್ರೈವಿಂಗ್ ಕಲ್ತ್ರೆ ಇನ್ಷಿಯಲಿ ತುಂಬ ಭಯ ಇದ್ದೇ ಇರುತ್ತೆ. ನೀವು ಕಲ್ತ್ರೂ ಭಯ ಇರುತ್ತೆ, ಎಲ್ಲಿ ಯಾವ ಬೇರೆ ಗಾಡಿಗೆ ಟಚ್ ಆಗುತ್ತೋ ಇಲ್ಲ ಯಾರಿಗಾರ ಟಚ್ ಆಗುತ್ತೋ ಅಂತೆಲ್ಲ ತುಂಬ ಕನ್ಸರ್ನ್ ಇರುತ್ತೆ. ಓಕೆ, ಸೊ ಅದು ಒಂದು ಪೀರಿಯಡ್ ಇದ್ದೇ ಇರುತ್ತೆ. ಆ ಫಿಯರ್ ಅನ್ನೋದು ಇರುತ್ತಲ್ವ, ಭಯ ಅನ್ನೋದು ಇರುತ್ತಲ್ವ, ಅದೊಂದು ಪೀರಿಯಡ್ ಇರುತ್ತೆ. ಆಮೇಲೆ ನಿಮಗೆ ಈಸಿ ಅಂತ ಅನ್ಸುತ್ತೆ ಅಲ್ವಾ, ರಿಲ್ಯಾಕ್ಸ್ ಆಗುತ್ತೆ, ಅವ್ರ ಕಂಫರ್ಟ್ ಝೋನ್ ಸಿಗುತ್ತೆ ಡ್ರೈವ್ ಮಾಡ್ಬೇಕಾದ್ರೆ. ಇದು ಹಾಗೆ ಟ್ರೇಡಿಂಗ್. ಸೊ ನೀವು 1 lakh ಅಲ್ಲ, 10 lakh ಅಲ್ಲ, 1 crore ಇನ್ವೆಸ್ಟ್ ಮಾಡ್ರು. ಸೊ ಇನಿಷಿಯಲ್ ಫೇಸ್ ಆ ಫಿಯರ್ ಅಂತ ಇರುತ್ತಲ್ಲ, ಭಯ ಅಂತ ಇರುತ್ತಲ್ವ, ಸೊ ಆ ಫೇಸ್ ಹೋಗೋವರೆಗೂ ಯು ನೀಡ್ ಟು ಪ್ರಾಕ್ಟೀಸ್. ಸೊ ಅದಕ್ಕೆ ಮಿನಿಮಮ್ ಫಸ್ಟ್ ಇನಿಷಿಯಲಿ ಮಿನಿಮಮ್ ಇನ್ವೆಸ್ಟ್ ಮಾಡಿ ಕಲೀರಿ. ಕಲ್ತಾದ್ಮೇಲೆ ಆ ಎಮೋಷನ್ಸ್ ಎಲ್ಲ ಹೊರಗೆ ಹಾಕಿದ್ಮೇಲೆ ದೆನ್ ಓನ್ಲಿ ಯು ಕ್ಯಾನ್ ಏಬಲ್ ಟು ಸಕ್ಸೀಡ್ ಇನ್ ಸ್ಟಾಕ್ ಮಾರ್ಕೆಟ್. ಓಕೆ, ಸೊ ಅಥವಾ ನೀವು ಕೆಲವರು ನಮಗಿಲ್ಲ, ನನಗೆ ಬೇರೆ ಪ್ರೊಫೆಷ್ನಲ್ ಇದೆ ಅಂತ ಟಿಪ್ಸ್ ತಗೊಳ್ಳೋದು ಅಥವಾ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋದು ಅದೆಲ್ಲ ಮಾಡ್ತೀರಲ್ವಾ. ಸೊ ಆ ಥರ ಅಂದರೂ ಬೇಸಿಕ್ ನಾಲೆಜ್ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಅವ್ರು ಹೇಳ್ತಾ ಇರೋದು ಕರೆಕ್ಟಾ ಅಂತ ಗೊತ್ತಾಗಬೇಕಲ್ವ. ಯಾಕಂದರೆ ಲಾಸ್ ಆದರೆ ಅವ್ರು ಮತ್ತೆ ನಿಮಗೆ ಕಟ್ಕೊಡಲ್ಲ ಅಲ್ವಾ. ಸೊ ಅವರೇ ಕಮಿಷನ್ ಇಸ್ಕೊಳ್ತಾರೆ, ಅದು ಇದು ಅಂತೆಲ್ಲ ಇದ್ದೇ ಇರುತ್ತೆ. ಆದರೆ ಲಾಸ್ ಆದರೆ ಯಾರು ಕಟ್ಕೊಡಲ್ಲ ಅಲ್ವಾ. ಸೊ ಅದಕ್ಕೆ ನಿಮಗೆ ಬೇಸಿಕ್ ನಾಲೆಜ್ ಇದ್ದೇ ಇರಬೇಕು. ಬೇಸಿಕ್ ನಾಲೆಜ್ ಕಲ್ತ್ಕೊಳ್ಳಿ. ಮತ್ತು ನಾನು ಒಂದು ನನ್ನದೇ ಅಕೌಂಟು ಶೇರ್ ಮಾಡ್ತೀನಿ. ಇದು TK ತನುಜಾ ಕೋಟಪ್ಪ. ಓಕೆ, ಸೊ ಇಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು 30K, ಬಟ್ ಪ್ರಾಫಿಟ್ ಬಂದಿರೋದೆಷ್ಟು 8.2 lakhs. ಸೊ ಇದು ಹೇಗೆ ಸಾಧ್ಯ ಆಯಿತು? ನಾನು ಅನಾಲಿಸಿಸು ಆ್ಯಕ್ಚುಲಿ ಹೇಗೆ ಮಾಡ್ತೀನಿ ಅಂದರೆ 1:4 or 1:5 ಇರಬೇಕು. ಆ ಥರ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಏನಂತಂದರೆ, ರಿಸ್ಕ್ ಅಂದರೆ ಸ್ಟಾಕ್ ಲಾಸ್ 1% ಇದ್ದರೆ ನಮಗೆ ಪ್ರಾಫಿಟ್ಟು
4% ಆರ್ 5% ಇರ್ಬೇಕು. ಸೊ ಆ ಥರ ಅನಾಲಿಸಿಸ್ ಕಂಡುಹಿಡಿತೀನಿ. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದಿರೋದು ಎಷ್ಟು? 2,76,000 ಆ್ಯಂಡ್ 2,52,000. ಆ್ಯಂಡ್ ಮ್ಯಾಕ್ಸಿಮಮ್ ಲಾಸ್ ಆಗಿರೋದು ಎಷ್ಟು? 98,000, 1,48,000. ಸೊ ನೀವು ಪ್ರಾಫಿಟ್ಗಿಂತ ಲಾಸು ಕಮ್ಮಿ ಇರಬೇಕು. ಓಕೆ, ಸೊ ನಿಮ್ಗೆ ಅವತ್ತ ಲಾಸ್ ಆಗ್ತಾ ಇದೆ ಅಂದರೆ ಅಕ್ಸೆಪ್ಟ್ ಮಾಡಿಕೊಂಡು ಕ್ಲೋಸ್ ಮಾಡಿ ಟ್ರೇಡ್. ನೀವು ಎಷ್ಟೇ ಇಂಟೆಲಿಜೆಂಟ್ ಆದರೂ ಮಾರ್ಕೆಟ್ ನಿಮ್ಮನ್ನ ಕೇರ್ ಮಾಡಲ್ಲ. ಓಕೆ, ಯಾಕೆ ಅಂದರೆ ಮಾರ್ಕೆಟ್ ಇಸ್ ರನ್ ಬೈ ಪೀಪಲ್. ಓಕೆ, ಸೊ ಯಾರು ಬೈಯರ್ಸ್ ಜಾಸ್ತಿ ಇರ್ತಾರೆ, ಯಾರು ಸೆಲ್ಲರ್ಸ್ ಜಾಸ್ತಿ ಇರ್ತಾರೆ ಅಂತ ಮಾರ್ಕೆಟ್ ಡಿಸೈಡ್ ಮಾಡಲ್ಲ. ಓಕೆ, ಜನಗಳೇ ಡಿಸೈಡ್ ಮಾಡೋದು. ಸೊ ಜನಗಳು ಹೇಗೆ ಅವರು ಸ್ಟಾಕ್ಸ್ ತಗೊಳ್ತಾ ಇರ್ತಾರೆ ಅದ್ರ ಮೇಲೆ ಮಾರ್ಕೆಟು ಡ್ಯಾನ್ಸ್ ಆಡುತ್ತೆ. ಸೊ ಅದಕ್ಕೆ ಒಂದೊಂದ್ಸತಿ ಮಾರ್ಕೆಟ್ ಸರಿ ಇಲ್ಲ ಅಂತಂದ್ರೆ ಅವತ್ತು ಬಿಟ್ಬಿಡ್ಬೇಕು. ಸೊ ಫೈಟ್ ಮಾಡಕ್ ಹೋಗ್ಬಾರ್ದು. ಓಕೆ, ಸೊ ಬಟ್ ನೀವು ಅನಾಲಿಸಿಸ್ ಮಾಡೋದು ಮಾಡಿ ಅದ್ರ ತಕ್ಕಂಗೆ ಹೋದ್ರೆ ಸ್ವಲ್ಪ ರಿಸ್ಕ್ ತಗೊಳ್ಳಿ. ರಿಸ್ಕ್ ತಗೊಂಡು ಅಚೀವ್ ಆಗುತ್ತಾ, ಅಚೀವ್ ಆದ್ಮೇಲೆ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ಗೆ ಅಗೇನೆಸ್ಟ್ ಹೋಗುತ್ತಾ, ರಿವರ್ಸ್ ಆಗ್ತಾ ಇದೆಯಾ, ಸೊ ಸ್ವಲ್ಪ ಲಾಸ್ ತಗೊಂಡು ಕ್ಲೋಸ್ ಮಾಡಿ ಅಷ್ಟೇ. ಸೊ ನೋಡಿ, ಇದು ಫಸ್ಟ್ ಇನಿಷಿಯಲಿ 30K ಏನೋ ಇನ್ವೆಸ್ಟ್ ಮಾಡಿದೆ, -5,000 ಹೋಗಿದೆ, ಆಮೇಲೆ 1,200. ಆಮೇಲೆ ಅದು ಕ್ಯಾರಿ ಫಾರ್ವರ್ಡ್ ಏನೋ ಮಾಡಿದ್ದೆ. ಸೊ ಕ್ಯಾರಿ ಫಾರ್ವರ್ಡ್ ಮಾಡಿದಾಗ ಡಬಲ್ ದಟ್ ಆಫ್ ಅಮೌಂಟ್ಗೆ ಅಂದರೆ 200% ಬಂದಿದೆ. ಸೊ ಅಲ್ಲಿಂದ ಅಂದರೆ ನಾನು ಫುಲ್ ರಿಸ್ಕ್ ತಗೊಳ್ತಾ ಇದ್ದೆ ಇಲ್ಲಿ. ಓಕೆ, ಯಾವುದಕ್ಕೂ ಸ್ಟಾಪ್ ಲಾಸ್ ಹಾಕಿಲ್ಲ. ಬಟ್ ನಾನೇನು ಮಾಡ್ತೀನಿ ಅಂದರೆ ಪ್ಯಾಟ್ರನ್ ರಿವರ್ಸ್ ಆದಾಗ ದೆನ್ ಐ ವಿಲ್ ಕ್ಲೋಸ್ ದಿ ಟ್ರೇಡ್. ಓಕೆ, ಸ್ಟಾಪ್ ಲಾಸ್ ಯಾವುದಕ್ಕೂ ಹಾಕಿಲ್ಲ ನಾನು ಯೂಶಲಿ ಇದರಲ್ಲಿ. ಬಟ್ ಅದೇ ನನ್ನ ಪ್ಯಾಟರ್ನ್ ನೋಡ್ತಾ ಇದ್ದೆ, ಪ್ಯಾಟರ್ನ್ ಯಾವಾಗ ರಿವರ್ಸ್ ಆಗುತ್ತೆ ಆವಾಗ ಕ್ಲೋಸ್ ಮಾಡ್ತಾ ಇದ್ದೆ. ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಯಾವುದೇ ಒಂದು ಪ್ಯಾಟರ್ನ್ ತಗೊಳ್ಳಿ. ಅಂದರೆ ಸ್ಟಾಕ್ ಮಾರ್ಕೆಟ್ ಏನು ಅಂತಂದರೆ ಒಂದು ಸಮುದ್ರ ಥರ, ತುಂಬ ಪ್ಯಾಟ್ರನ್ಸ್ ಇರುತ್ತೆ, ತುಂಬ ಅನಾಲಿಸಿಸ್ ಇರುತ್ತೆ. ಸೊ ಅದರಲ್ಲಿ ಒಂದು ಕಲೀರಿ, ಯಾವುದೋ ಒಂದು ಅನಾಲಿಸಿಸ್ ತಗೊಳ್ಳಿ, ಒಂದು ಪ್ಯಾಟ್ರನ್ ಪಿಕ್ ಮಾಡಿ. ಸೊ ಅದೇ ಥರ ಪ್ಯಾಟ್ರನ್ ನಿಮಗೆ ಆ ಸ್ಟಾಕಲ್ಲಿ ಯಾವುದೇ ಸ್ಟಾಕ್ ಆಗಲಿ ಕಮೋಡಿಟಿನಲ್ಲಾಗಲಿ ಸಿಗುತ್ತಾ ಅದನ್ನು ಪಿಕ್ ಮಾಡಿ. ಸೊ ಯು ಕ್ಯಾನ್ ಟೇಕ್ ಎ ಟ್ರೇಡ್. ಸೊ ಈ ಥರ ಮಾಡಿ ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗಿ ಅಂತ ವಿಶ್ ಮಾಡ್ತೀನಿ. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ, ಥ್ಯಾಂಕ್ ಯು.